ಸರ್, ಈಗ ಒಂದು ವಿಚಾರ ಹೇಳ್ತಾ ಇದ್ರಿ, ಅಂದರೆ ನನ್ನ ಪ್ರೀತಿಯ ರಾಮು ಸಿನಿಮಾನ ಜಗ್ಗೇಶ್ ಅವ್ರು ಮಾಡಬೇಕಿತ್ತು, ಇನ್ನು ಸುದೀಪ್ ಅವರು ಮಾಡಬೇಕಿತ್ತು, ದರ್ಶನ್ ಅವ್ರಿಗೆ ಬಂತು ಅಂತ. ಈ ರೀತಿಯ ಘಟನೆಗಳನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ನೋಡಿರ್ತೀರಾ ಸರ್. ಸಹಜವಾಗಿ ಒಬ್ಬ ಸ್ಟಾರ್ ಮಾಡಬೇಕಾಗಿರ್ತಕ್ಕಂಥದ್ದು, ಒಬ್ಬರು ಸಿಗಬೇಕಾಗಿರ್ತಕ್ಕಂಥ ಅವಕಾಶ ಬೇರೆ ಹೋಗಿ ಅದು ಇನ್ನೇನು ಹಿಟ್ಟಾಗಿರುವಂಥದ್ದು ಸಾಕಷ್ಟು ಉದಾಹರಣೆಗಳು. ಅಂತಹ ಘಟನೆಗಳು ದರ್ಶನ್ ಅವ್ರ ಲೈಫಲ್ಲಿ ಆಗಿದ್ದಂಥ ವಿಚಾರಗಳನ್ನು ನೆನೆಸ್ಕೊಳ್ಳೋಂಥದ್ದಾದರೆ ಸರ್ ನೀವು? ನನಗೆ ಸಂಬಂಧಪಟ್ಟ ಅದೊಂದೇ, ಬೇರೆ ಯಾವುದು ಆಗಿಲ್ಲ. ಬಟ್ ಕೆಲವು ಕಂಡೀಷನ್ ಹಾಕಿದ್ರು ಪೊರ್ಕಿಲಿ ಆ್ಯಕ್ಟ್ ಮಾಡಬೇಕಿದ್ರೆ. ಕಂಡೀಷನ್ ಅಂದರೆ ಅವರಿಗೆ ಅನುಕೂಲ ಆಗುವಂಥ ಕಂಡೀಷನ್ಸ್. ಒಂದು ಯಾರು ಡೈರೆಕ್ಟ್ರು ಅಂತ ಕೇಳಿದರು, MD ಶ್ರೀಧರ್ ಅಂತೇಳಿ. ಬಿಡಿ, ಅದು ಮತ್ತೆ ನೆಗೆಟಿವ್. ಬೇಡ ಬೇಡ ಬೇಡ, ಅವರು ಸಾಫ್ಟ್ ಡೈರೆಕ್ಟ್ರ್, ಇದು ಭಾರಿ ಆ್ಯಕ್ಷನ್ ಪ್ಯಾಕ್ಡ್ ಫಿಲ್ಮು, ಅವ್ರು ಬೇಡ ಅಂತ ಹೇಳಿದರು. ಬಟ್ ನಾವು ಫಸ್ಟ್ ಫಿಕ್ಸ್ ಮಾಡಿದ್ದೇ MD ಶ್ರೀಧರನ್ನು. ಅದಕ್ಕಾಗಿ ಅವ್ರು ತಪ್ಪಿಸೋಂಗಿಲ್ಲ. ಬಟ್ ಒಪ್ಕೊಂಡ್ರು. ಹರಿಕೃಷ್ಣ ಬೇಕು, ಆಮೇಲೆ ಕ್ಯಾಮರಾಮನ್ ಕೃಷ್ಣಕುಮಾರ್ ಬೇಕು, ಇಷ್ಟೇ ಅವ್ರ ಒಂದು ಟೀಮ್. ಅದು ನಾಯಕಿ ಯಾರು ಅಂತ ಕೇಳಲ್ಲ. ಈಗ ಕೇಳ್ತಾರ ಗೊತ್ತಿಲ್ಲ. ಬಟ್ ಒಂದು 10-15 ವರ್ಷದಿಂದ ಅವರು MC ರಾಜು ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 6 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾಯಕಿ ಯಾರು ಅಂತ ಕೇಳಿ, ಯಾರು ಬೇಕಾದ್ರೆ ಹಾಕೊಳ್ಳಿ, ಬಂದು ಆ್ಯಕ್ಟ್ ಮಾಡ್ತಾರೆ. ಸೊ ನಮಗೆ ನಾಯಕಿ ಬೇಕಲ್ವ. ನಾಯಕಿ ಯಾರು ಅಂತೇಳಿ ದರ್ಶನ್ ಇಷ್ಟಪಡೋದು ಸ್ವಲ್ಪ ಕಮ್ಮಿಯಲ್ಲಿ ಬಜೆಟ್ ಕಮ್ಮಿಯಲ್ಲಿ ಆಗಬೇಕು ಅಂತ ಹೇಳಿದರೆ ಪ್ರಣೀತಾ ಇದ್ದಾರೆ ಅಂತ ಆಯಿತು. ಪ್ರಣೀತಾ ಎಲ್ಲಿದ್ದಾರೆ ಅಂತ ಹುಡುಕಿದಾಗ ನಮ್ಮ ಇಂದ್ರಜಿತ್ ಅವರು ಒಂದು ಸಿನಿಮಾ ಮಾಡಲಿಕ್ಕೆ ಹೊರಟಿದ್ರು. ಗಣೇಶ್ ಮತ್ತು ಪ್ರಣೀತಾನ ಹಾಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಅಲ್ಲಿದ್ದಾರೆ ಅಂತ ಹೇಳಿದ್ರು. ನಾವು ಹೋದ್ವಿ, ಇಂದ್ರಜಿತ್ ಗೆಳೆಯ, ಹೋದ್ವಿ, ಕೇಳಿದ್ವಿ. ಒಳ್ಳೆ ಟೈಮಿಗೆ ಬಂದಿದ್ದೀರಿ, ನಾನು ಡ್ರಾಪ್ ಮಾಡೋ ಐಡಿಯಾದಲ್ಲಿ ಅಥವಾ ಪೋಸ್ಟ್ಪೋನ್ ಮಾಡೋ ಐಡಿಯಾದಲ್ಲಿದ್ದೀನಿ, ತೊಗೊಳ್ಳಿ, ಕಾಲ್ ಶೀಟ್ ನೀವು ಆರಾಮ ಯೂಸ್ ಮಾಡ್ಕೊಳ್ಳಿ. ಆದರೆ ಒಂದು ಇದೇನಂದರೆ ನಾನು ಸ್ವಲ್ಪ ಖರ್ಚು ಮಾಡಿದ್ದೀನಿ ಅವಳು ಟ್ರೈನಿಂಗ್ ಕೊಡಲಿಕ್ಕಾಗಿ. ಬಿಂಬ ಎಸ್ ಮೂರ್ತಿ ಅವರ ಇದರಲ್ಲಿ ಒಂದು 1.5 ಲಕ್ಷ ಖರ್ಚಾಗಿದೆ. ಅದು ಕೊಟ್ಟು ಅವಳನ್ನು ನೀವು ನಾಯಕಿಯಾಗಿ ಆಯ್ಕೆ ಮಾಡ್ಕೋಬೋದು ಅಂತ ಹೇಳಿ ತಕ್ಷಣ ಆ ಮೊಮೆಂಟ್ನಲ್ಲಿ 1.5 ಲಕ್ಷ ಕೊಟ್ಟು ಪ್ರಣೀತನ ನಾಯಕಿ ಮಾಡಿದ್ದು. ಅಲ್ಲಿ ಸೆಟ್ಟಿಗೆ ಹೋಗುವವರೆಗೆ ದರ್ಶನ್ಗೆ ನಾಯಕಿ ಯಾರು ಅಂತ ಗೊತ್ತಿಲ್ಲ. ಸಣ್ಣ ಮಗು ಬಾ ಅಂತೇಳಿ ಹೀಗೆಲ್ಲ ಮಾತಾಡ್ಸೋದಿಲ್ಲ ಪ್ರಣೀತನ. ಅಂಥ ವ್ಯಕ್ತಿ ಆತ. ಅದೊಂದು. ಆಮೇಲೆ ಒಂದು ಕಾರ್ವನ್ ಬೇಕು, ಯಾವ ನಟ ಆದರೂ ಕಾರ್ವನ್ ಬೇಕು ನನಗೆ. ಆಮೇಲೆ ಇದು ಏನು ಜಿಮ್ ಬೇಕು ಅಂತ. ಸೊ ಬಾಡಿ ಮೇಂಟೈನ್ ಅದೆಲ್ಲ ರೆಡಿ. 1-2 ಹಾಡು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಶೂಟ್ ಮಾಡಬೇಕು ಅಂತ ರೆಡಿ. ಹೋದ್ವಿ, ಸ್ವಿಟ್ಜರ್ಲ್ಯಾಂಡ್ಗೆ ಹೋದ್ವಿ. 10 ದಿವಸ ಸ್ವಿಟ್ಜರ್ಲ್ಯಾಂಡ್ನಲ್ಲಿ 2 ಹಾಡನ್ನು ಶೂಟ್ ಮಾಡ್ಕೊಂಡು ಬಂದಿದ್ವಿ. ಅಲ್ಲಿ ಒಂದು ಫಿಲ್ಮ್ ಜರ್ನಲಿಸ್ಟ್ ಅಂತೇಳಿ ಹೇಳೋದಕ್ಕೆ ಒಂದು ಸಣ್ಣ ಇನ್ಸಿಡೆಂಟ್ ಹೇಳಿಬಿಡ್ತೀನಿ. ಸಿಲ್ಟನ್ ಥ್ರೋನ್ ಅಂತೇಳಿ ಒಂದು ಬೆಟ್ಟ ಇದೆ. ಅಲ್ಲಿ ಶೂಟಿಂಗ್ ಮಾಡ್ತಾ ಇರುವಾಗ ಒಬ್ಬರು ಗಂಡ ಹೆಂಡತಿ ಬಂದರು, ವಯಸ್ಸಾದವರು ಬಂದು, ನೀವು ಗಣೇಶ್ ಕಾಸರಗೋಡು ಅಲ್ವ ಅಂತ ಹೇಳಿದರು. ಎಲ್ಲಿ? ಸ್ವಿಟ್ಜರ್ಲ್ಯಾಂಡ್ನ ಆ ಬೆಟ್ಟದ ಮೇಲೆ. ಹೌದು. ಇದೇನಪ್ಪ ಯಾರು ಕೇಳ್ತಾ ಇದ್ದಾರೆ? ನನ್ನ ಹೆಸರು ಮಹಾಲಿಂಗ ಅಂತ, ಮಹಾಲಿಂಗ ಭಟ್, ಪುತ್ತೂರಿಂದ ಬರ್ತಾಯಿದ್ದೀನಿ. ನಾನು ವರ್ಕ್ ಮಾಡ್ತಾಯಿದ್ದೆ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ. ಮಗ ನನ್ನನ್ನು ದೇಶ ಸುತ್ತಲಿಕ್ಕೆ ಕಳಿಸಿದ್ದಾರೆ. ನಿಮ್ಮ ಎಲ್ಲ ಬರಹನ ಓದಿದ್ದೀನಿ. ಸೊ ಅದಕ್ಕಾಗಿ ಮತ್ತೆ ಮಾತಾಡಿಸಿ ಹೋಗೋಣ ಅಂತ ಬಂದು ನನಗೆ ರೋಮಾಂಚನ ಆಗೋಯಿತು. ಆ್ಯಸ್ ಎ ಫಿಲ್ಮ್ ಜರ್ನಲಿಸ್ಟ್ ಇದು ಸಾಧ್ಯನಾ? ಯಾವುದೋ ಒಂದು ಜಾಗದಲ್ಲಿ ಒಬ್ಬ ಫಿಲ್ಮ್ ಜರ್ನಲಿಸ್ಟ್ ಗುರ್ತಿಟ್ಕೊಂಡು ಮಾತಾಡಿಸು ಅಂತೇಳಿ. ದರ್ಶನಿಗಂತೂ ಪರಮ ಆಶ್ಚರ್ಯ. ಏನು ಗುರುಗಳು ನಿಂತ್ಕೊಳ್ಳಿ ಅಂತೇಳಿ ಫೋಟೋ ತೆಗೆದ ತೆಗೆದ. ಆಮೇಲೆ ದರ್ಶನ್ ನೀವು ನಿಂತ್ಕೊಳ್ಳಿ ಅಂತ ಹೇಳಿದ್ರೆ, ದರ್ಶನ್ ಬೇಡ, ಅವರು ಮಾಲಿಂಗ ಭಟ್, ದರ್ಶನ್ ಬೇಡ, ನೀವಿದ್ರೆ ಸಾಕು ಅಂತ. ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ ಸಂದರ್ಭ. ಗುರುಗಳು ಹೋಗಿ ನಾನು ಖುಷಿ ಆಯ್ತು. ಅವರ ಆ ಮೆಂಟಲ್ ಇದ್ದಿದ್ದ ನನಗೆ ಭಾರಿ ಖುಷಿ ಆಯಿತು. ಸೊ ನೀವು ಫೋಟೋ ತೆಗೆಸ್ಕೊಂಡು ನಾನು ತೆಗಿತೀನಿ. ಅವರ ಕ್ಯಾಮ್ರಾದಲ್ಲೇ ತಗೊಂಡಿದ್ದು ಫೋಟೋ. ಸರ್, ಈಗ